ನ್ಯೂಸ್ಗೆ ಸ್ವಾಗತ. ನಾನು ಸಾನಿ. ರಸ್ತೆ ಇದೆ, ಇದು ಸಂಬಂಧಪಟ್ಟಂಗೆ ಏನ್ ಹಕೀಂ ಚೌಕಿಂದ ಅತಾವಲ ಚೌಕ್ವರೆಗೆ ರಸ್ತೆ ಇದೆ. ಈಗಾಗಲೇ ಬಡಿ ಕಮಾನ್ವರೆಗೆ ಹಕೀಂ ಚೌಕಿಂದ ರಸ್ತೆ ಆಗಿದೆ. ಬಾಕಿ ಉಳಿದಂತ ರಸ್ತೆಯನ್ನು ಸಹಿತ ನಾವು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸುಮಾರು 3 ಕೋಟಿ ರೂಪಾಯಿ ನಾವು ಕಾಯ್ದಿರಿಸಿ ಈಗಾಗಲೇ ಸರ್ಕಾರದ ಆಕ್ಷನ್ ಪ್ಲಾನ್ ಆಗಿತ್ತು. ಯಾಕಂದ್ರೆ ಸುಮಾರು 2 ವರ್ಷದಿಂದ ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಏನಾವತ್ತು 2023 ರಸ್ತೆ ಬಡಿ ಕಮಾನ್ವರೆಗೆ ಆದ್ಮೇಲೆ ಮುಂದಿನ ರಸ್ತೆ ಆಗಿರ್ಕಿಲ್ಲ. ಈಗಾಗಲೇ ನಾವು ಯುಜಿಡಿ ಮಾಡಿರೋದ್ರಿಂದ ರಸ್ತೆ ಬಹಳ ಹಾಳಾಗಿದೆ. ಸುಮಾರು ಮೊಹರಂ ಟೈಮಲ್ಲಿ, ರಂಜಾನ್ ಟೈಮಲ್ಲಿ ಸಹಿತ ಜನರು ಸಹಿತ ನಮ್ಗೆ ಬಹಳ ಸಹಕಾರ ನೀಡಿ ಸುಮಾರು 2 ವರ್ಷದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. మన ಜಿಲ್ಲಾ ಉಸ್ತುವಾರಿ ಸಹಿತ ಜನರು ಕನ್ವಿನ್ಸ್ ಮಾಡಿ ಇದು ಒಳ್ಳೆ ರಸ್ತೆ ಮಾಡಿಕೊಂಡು ಹೇಳಿದ ಮೇಲೆ ಜನರು ಬಹಳ ಸಹಕಾರ ನೀಡಿದ್ದಾರೆ. ಅವರು ತಮ್ಮ ಮಾಧ್ಯಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀವಿ. ಈಗಾಗಲೇ ಟೆಂಡರ್ ಆಗಿದೆ ನಮ್ಮದು. ನಾಳೆ ಡಿಸೆಂಬರ್ 16 ತಾರೀಕು ಲಾಸ್ಟ್ ಡೇಟ್ ಇದೆ. ಅದು ಮುಗಿದ ತಕ್ಷಣ ನಾವು ರಸ್ತೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಇಲ್ಲಿ ಜನರು ಸಹಿತ ಒತ್ತಾಯ ಮಾಡಿದರೆ ಆ ಪ್ರಕಾರ ನಾವು ಈ ಹಿಂದೆ ಸಹಿತ ಅತಿಕ್ರಮಣ ತೆರವುಗೊಳಿಸಿದ್ವಿ. ಸಾಕಷ್ಟು ಜನರು ಸಹಿತ ಮುಂದೆ ಬಂದ್ರಿಂದ ಸರ್ವೆ ಇಲಾಖೆ ಈಗ ನಾವು ರಸ್ತೆ ಅಳತೆ ಮಾಡ್ಕೊಳ್ಳಿಕ್ಕೆ ಲೆಟರ್ ಬರೆದ್ವಿ. ಒಂದು ಡ್ರೈನ್ ಲೈನ್ಔಟ್ ಕೊಡದಿರ್ಬೋದು, ಆಮೇಲೆ ರಸ್ತೆ ಅತಿಕ್ರಮಣ ತೆರವುಗೊಳಿಸಿರ್ಬೋದು. ಆ ಸಂಬಂಧಪಟ್ಟಂಗೆ ನಾಳೆಯಿಂದ ನಾವು ಸರ್ವೆ ಇಲಾಖೆಯಿಂದ ಅತಿಕ್ರಮಣ ಮಾಡಿದ್ರೆ ಅದನ್ನ ರಸ್ತೆ ಗಡಿಯನ್ನು ಗುರುತು ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿ ಕೂಡಲೇ ನಾವು ಇದನ್ನ ರಸ್ತೆ ಕ್ರಮ ಪ್ರಾರಂಭ ಮಾಡ್ತೀವಿ. ಈಗ ನಮ್ಮ ನಿರ್ದೇಶನದ ಟೆಂಡರ್ ಆಗಿದೆ. 16 ತಾರೀಕು ಲಾಸ್ಟ್ ಡೇಟ್ ಇದೆ. 18 ತಾರೀಕು ಟೆಂಡರ್ ಓಪನ್ ಆಗುತ್ತೆ. 18 ತಾರೀಕು ಟೆಂಡರ್ ಓಪನ್ ಆದ್ಮೇಲೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆಲ್ಲ ಶಾಸಕರು ಮೊನ್ನೆ ಸದಸ್ಯರೆಲ್ಲ ಸೇರಿಸಿ ನಾವೆಲ್ಲ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಮಾಡೋದಿರ್ಬೋದು, ರಸ್ತೆಗೆ ಭೂಮಿ ಪೂಜೆ ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ಅಲ್ಲಿವರೆಗೆ ನಾವೇನಿಲ್ಲ ಈಗ ಕೂಡಲೇ ಅದು ರಸ್ತೆಯನ್ನ ಏನು ಸರ್ವೆ ಮಾಡಿ ಅತಿಕ್ರಮಣ ತೆರವುಗೊಳಿಸೋ ಕೆಲಸ ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು. ಇದು ಇಲ್ಲಿಂದ ಕಾಂಟ್ರಾಕ್ಟರ್ ಮಾಡಕ್ ಬರೋದಿಲ್ಲ, ಬೆಂಗಳೂರಿನ ಕಾಂಟ್ರಾಕ್ಟರ್ ಬರ್ಬೇಕು. ಇಲ್ಲ, ಬೆಂಗಳೂರು ಅಂತಲ್ಲ, ಆಲ್ ಓವರ್ ಕರ್ನಾಟಕ ಯಾರಾದ್ರೂ ಹಾಕ್ಬಹುದು. ಟೆಂಡರ್ ದೊಡ್ಡ ಮಷಿನರಿ ಬರ್ತಾವ, ಇಲ್ಲಿ ಯಾರು ಬೇಕಾದಂತ ಮಷಿನರಿ ಇಲ್ಲ ಹೇಳ್ತಾ ಇದ್ದಾರೆ. ಆತರ ಏನಿಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ 150 ಕೋಟಿ ಒಂದು 5 ಪ್ಯಾಕೇಜ್ ಮಾಡಿದ್ದಾರೆ. ಈಗಾಗಲೇ ಟೆಂಡರ್ ಕರೆದ್ರೆ ಟೆಂಡರ್ ಯಾರು ಪಾರ್ಟಿಸಿಪೇಟ್ ಎಲಿಜಿಬಲ್ ಕಾಂಟ್ರಾಕ್ಟರ್ ಬರ್ತಾರೆ. ಅವ್ರು ಇಲ್ಲೇ ಬರ್ಬೋದು, ಬೇರೆ ಕಡೆ ಬರ್ಬೋದು. ಅಂದ್ರೆ ಯಾರು ಎಲಿಜಿಬಲ್ ಆಗ್ತಾರೆ ಅವ್ರು ಬರ್ತಾರೆ. ಅವ್ರ ಮುಖಾಂತರ ಕೆಲಸ ಪ್ರಾರಂಭ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲ, ಆತರ ಏನು ಇಲ್ಲ. ಅವತರ ಯಾವ್ದು ಇಲ್ಲ. ನಮ್ಗೆ ಟೆಂಡರ್ ಮಾಡಿದ್ದಾರೆ, ವರ್ಕ್ ಆರ್ಡರ್ ಕೊಡ್ತಾರೆ. ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವೇನು ನಾಳೆಯಿಂದ ಈಗ ಜನರು ಸಹಿತ ನಾವು ಆಶ್ವಾಸನೆ ಕೊಟ್ಟಿದ್ವಿ. ಜನರು ಸಹಿತ ನಮ್ಗೆ ಬಹಳ ಸಹಕಾರ ಮಾಡಿದ್ದಾರೆ. ನಾವು ಸಹಿತ ಡೈಲಿ ನೀರು ಹೊಡೆಯೋದ್ರಿಂದ ನಮಗೂ ಸಾಕಷ್ಟು ಆರ್ಥಿಕ ಹೊರೆ ಆಗುತ್ತೆ. ಈಗ ಕೂಡಲೇ ನೀವು ಮಾರ್ಕ್ ಮಾಡಿದ್ರೆ ನಾವು ತಕ್ಕೋತೀವಿ. ಅಭಿವೃದ್ಧಿ ಕೆಲಸಕ್ಕೆ ನಿಮ್ ಜೊತೆ ಇದೆ ತಿಳ್ಕೊಂಡೆಲ್ಲ ಇಲ್ಲಿಲ್ಲ ಜನರಲ್ ಲೀಡರ್ಸ್ ಎಲ್ಲ ನಮ್ಗೆ ಹೇಳಿದ್ದಾರೆ, ಸದಸ್ಯರು ಸಹಿತ ಹೇಳಿದ್ದಾರೆ. ಆ ಪ್ರಕಾರ ನಾವು ಕೆಲಸ ಮಾಡ್ತೀವಿ. 2 ಸೈಡ್ ಡ್ರೈನ್ ಇದೆ. ಒಂದು ಈ ಹಿಂದೆನೂ ಸಹಿತ ತಮ್ಗೆ ಗೊತ್ತಿದೆ, 2023 ನಾವು ರಂಜಾನ್ ಟೈಮ್ ಅಲ್ಲಿ ಸಹಿತ ನಮ್ಗೆ ಜನರು ನಾವು ಅತಿಕ್ರಮಣ ತೆರವುಗೊಳಿಸೋ ಟೈಮಲ್ಲಿ ಬಹಳ ಜನ ನಮ್ ಸಹಕಾರ ಮಾಡಿ ರಂಜಾನ್ ಟೈಮಲ್ಲಿ ಸಹಿತ ಅವರು ಅತಿಕ್ರಮಣ ತೆರವುಗೊಳಿಸ್ಕೊಂಡು ನಮ್ಗೆ ಸಹಕಾರ ಮಾಡಿದ್ದಾರೆ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮನೆ ಶಾಸಕರು ಸಹಿತ ಎಲ್ಲ ಇಲ್ಲಿ ಕಾರ್ಪೊರೇಟರ್ಸ್, ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸಹಿತ ಇದೊಂದು ಮೇನ್ ಬಹಳ ಮುಖ್ಯ ರಸ್ತೆ ಇದೆ. ಪ್ರತಿ ರಂಜಾನ್ ಟೈಮ್ ಇರ್ಬೋದು, ಮೊಹರಂ ಟೈಮ್ ಇರ್ಬೋದು, ಇಲ್ಲೆಲ್ಲ ಬಹಳ ಸಾಕಷ್ಟು ಮೆರವಣಿಗೆಗಳು, ಬಹಳ ಪ್ರೊಸೆಷನ್ಸ್ ಚೆನ್ನಾಗಿ ನಡೀತಾ ಇದೆ. ಅದಕ್ಕಾಗಿ ಇದ್ದಷ್ಟರಲ್ಲಿ ನಾವು ಸ್ವಲ್ಪ ಒಳ್ಳೆ ಚೆನ್ನಾಗಿ ಒಂದು ಮಾಡೆಲ್ ರೋಡ್ ಮಾಡ್ಬೇಕು ಅಂತ ಸಹಿತ ಅವತ್ತು ಮಾತು ಕೊಟ್ಟಿದ್ದಾರೆ. ಆ ಟೈಮಲ್ಲೂ ಸಹಿತ ನಾನೇ ಕಮಿಷನರ್ ಆಗಿದ್ದೆ. ಈಗಲೂ ಸಹಿತ 2 ಕಡೆ ಡ್ರೈನ್ ಮಾಡಿದಿರ್ಬೋದು. ಮುಂದೆ ಫ್ಯೂಚರ್ ಸಹಿತ ನಾವು ಇದಕ್ಕೆ ಒಂದು ಸ್ಟ್ರೀಟ್ ಲೈಟ್, ಒಂದು ಒಳ್ಳೆ ಡೆಕೋರೇಟ್ ಲೈಟ್ಸ್ ಹಾಕಿ ಜನಕ್ಕೆ ಅನುಕೂಲ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, ಈಗ ನಾವು ಒಂದು ಸದ್ಯಕ್ಕೆ ನಾವು ಸರ್ವೆ ಮಾಡ್ಲಿಕ್ಕೆ ಈಗ ಲೆಟರ್ ಬರ್ತೀವಿ. ಈಗ ನಾವು ಇಡೀ ಮಾತಾಡಿದ್ವಿ. ನಾಳೆ ಕೆಲಸ ಸ್ಟಾರ್ಟ್ ಮಾಡಿ 18 ಅಂತ ನಾವು ಕೂಡಲೇ ಕೆಲಸ ಸ್ಟಾರ್ಟ್ ಅತಿಕ್ರಮ ತೆರವು. ಥ್ಯಾಂಕ್ ಯು. ಇಲ್ಲ, ಅದು ನನಗೆ ವಿಷಯ ಗೊತ್ತಿಲ್ಲ. ಬಟ್ ನಾವು ಈಗ ಸರ್ವೆ ಮಾಡ್ಲಿಕ್ಕೆ ಸಹಿತ ಎಲ್ಲರೂ ಸಹಿತ ಹೇಳಿದ್ದಾರೆ. ಜನರು ಸಹಿತ ನಮಗೆ ಅತಿಕ್ರಮಣ ತೆರವುಗೊಳಿಸಿ ಯಾಕಂದ್ರೆ ಸುಮಾರು ವರ್ಷದಿಂದ ರಸ್ತೆ ಒಂದು ಶಾಶ್ವತ ರಸ್ತೆ ಆಗಿಲ್ಲ. ರಸ್ತೆ ಮಾಡಿಕೊಡ್ಬೇಕಂತ ಬೇಡಿಕೆ ಇದ್ದ ಪ್ರಕಾರ మన ಜಿಲ್ಲಾ ಉಸ್ತುವಾರಿ ಸಚಿವರು, మన ಶಾಸಕರು ಎಲ್ಲ ಕಾರ್ಪೊರೇಟರ್ ಸಹಿತ ಸೇರಿ ಈ ಬಾಕಿ ಉಳಿದಂತ ಏನು ಒಂದು ಸ್ಟ್ರೆಚ್ಗೆ ಒಂದು 3 ಕೋಟಿ ಅನುದಾನ ಕಾಯ್ದಿರಿಸಿದ್ದಾರೆ. ಆ ಪ್ರಕಾರ ಇನ್ನೂ ಏನಾದ್ರು ಅಕಸ್ಮಾತ್ ಕಡಿಮೆ ಇದ್ರು ಸಹಿತ ನಾವು ಪಾಲಿಕೆಯಲ್ಲಿ ಅಕಸ್ಮಾತ್ ಬೇರೆ ಯಾವ ಅನುದಾನದಲ್ಲಿ ಕಾಯ್ದಿರಿಸಿ ಈ ರಸ್ತೆಗೆ ಏನೋ ಒಂದು ವಿದ್ಯುತ್ ದೀಪ ಇರ್ಬೋದು, ಆಮೇಲೆ ಚರಂಡಿ ಇರ್ಬೋದು. ಈಗಾಗಲೇ ಯುಜಿಡಿ ನಾವು ಸುಮಾರು 1 ಕೋಟಿ ರೂಪಾಯಿ ಈ ಹಿಂದಿನ ಸಹಿತ 50 ಲಕ್ಷದಲ್ಲಿ ನಾವು ಯುಜಿಡಿ ಮಾಡಿದ್ವಿ. ಮತ್ತೆ ಮೊನ್ನೆ 75 ಲಕ್ಷದಲ್ಲಿ ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸಿದ್ವಿ. ಈಗ ಬರ್ತಕ್ಕಂಥದ್ದು ಒಂದು ಮಳ್ಳೂರು ಚರಂಡಿ, ಒಂದು ವಿದ್ಯುತ್ ಬೀದಿ ದೀಪ, ಒಂದು ರಸ್ತೆ, ಸಿಸಿ ರಸ್ತೆ, ಇಷ್ಟು ನಾವು ಮಾಡ್ತೀವಿ. ಥ್ಯಾಂಕ್ ಯು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।